ಇವಾಗ ಎಲ್ಲಿದೀವಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಒಂದು ತಮ್ಮನೇಲಿ ನೋಡ್ಕೊಂಡು ಸುಳೆಕೆರೆ ಶಾಂತಿಸಾಗರ ಅಂತ ಏನ್ ಹೇಳ್ತಾರೆ ಆ ಶಾಂತಿಸಾಗರದ ಹತ್ರ ಇರೋದು. ಈ ಶಾಂತಿಸಾಗರ ಬಂದ್ಬಿಟ್ಟು ಸುಮಾರು 8.1 ಕಿಲೋಮೀಟರ್ ಉದ್ದ ಇದೆ. ಹಾಗೇನೆ ಶಾಂತಿಸಾಗರ ಅಗಲ ಬಂದ್ಬಿಟ್ಟು ಇಷ್ಟಿದೆ ಅಂತ ಹೇಳಿದ್ರೆ 4.6 ಅಂದ್ರೆ ಸುಮಾರು 4.5 ಕಿಲೋಮೀಟರ್ ಅಗಲ ಇರ್ತಕ್ಕಂಥ ಒಂದು ಈ ಸುಳೆಕೆರೆ. ಇನ್ನು ಹೆಚ್ಚಿನ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದೇನು ಕಾಣಿಸ್ತದೆ ಎಲ್ಲ ಹಿಂದೆ ಇದೇ ಒಂದು ಶಾಂತಿಸಾಗರ. ಇದು ಸ್ಟಾರ್ಟಿಂಗ್ ಇಲ್ಲಿ ನೋಡಿ ರೆಸ್ಟೋರೆಂಟ್ ಕೂಡ ಯಾವ್ದಾದ್ರು ಬೇರೆ ಕಡೆಯಿಂದ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಉಳ್ಕೋಬಹುದು. ಒಂದು ಲಾಡ್ಜಿಂಗ್ ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆ, ಲಾಡ್ಜಿಂಗ್ ವ್ಯವಸ್ಥೆ ಎಲ್ಲ ಇಲ್ಲಿ ಇರುವಂತದ್ದು. ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬಂದಿದ್ವಿ. ಈಗ ಇಲ್ಲಿಂದ ಒಂದು ಸ್ಟಾರ್ಟಿಂಗ್ ತೋರಿಸ್ತಾ ಇದೀನಲ್ಲ, ಇದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಆಳ ಎಷ್ಟಿದೆ ಅಂತ ನೀವು ಕೇಳಬಹುದು. ಇದ್ರ ಆಳ ಬಂದ್ಬಿಟ್ಟು ಯಾವರೇಜ್ ಆಗಿ ಒಂದು 10 ಅಡಿ ಇದೆ, 27 ಅಡಿಯಲ್ಲಿ ಡೆಪ್ತ್ ಆಗಿ ಇದನ್ನ ನೋಡಬಹುದು. ಹಾಗೇನೆ ಇದು ಎಲ್ಲಿ ಬರುತ್ತೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಏಷ್ಯಾದಲ್ಲೇ ಒಂದು ದೊಡ್ಡ ಕೆರೆ ಇಷ್ಟು ಕೂಡ ಸಿಗುತ್ತೆ. ತುಂಬಾ ಹಳೆಯ ಕಾಲದ ಅಂದ್ರೆ 800 ವರ್ಷಗಳ ಹಿಂದೆ ಈ ಒಂದು ಕೆರೆನ ರೆಡಿ ಮಾಡಿದ್ರು. ಹಿಂಗೆ ಈಗ ಮೇಲ್ಗಡೆ ಈಗ ತೋರಿಸಿದ್ನಲ್ಲ, ಹಿಂಗೆ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋದ್ರೆ ದೇವಸ್ಥಾನನೂ ಕೂಡ ಇದೆ. ದೇವಸ್ಥಾನದ ಮೇಲೆ ಹೋಗಿ ನೀವು ಒಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ನಿಂತ್ಕೊಂಡು ಶಾಂತಿಸಾಗರ ನೋಡ್ತಿರಲ್ಲ, ಒಂದು ಸೂಪರ್ ಆಗಿರುತ್ತೆ. ಆಲ್ರೆಡಿ ಬೈಕ್ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವ್ರು K17 ರೈಡರ್ ಅಂತ ಹೇಳಿ ನಮ್ ಜೊತೆ ಅವರು ಬಂದಿದ್ದಾರೆ. ನಾನು ಪ್ಲಾನ್ ಸಿದ್ದರಾಮೇಶ್ವರ ಟೆಂಪಲ್ ಈಗೇನ್ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೇ ಸುಳೆಕೆರೆ. ಏನ್ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದ್ರ ಪಕ್ಕದಲ್ಲಿ ದಡದಲ್ಲಿ ಇದು ದೇವಸ್ಥಾನ ಇರೋದು. ಒಳಗಡೆ ಹೋಗಿ ಇವರ ಒಂದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲ ವಿಡಿಯೋ ಕವರ್ ಮಾಡೋಣ. ಇದೇ ಮೇನ್ ಎಂಟ್ರೆನ್ಸ್. ಏನ್ ನೋಡ್ತಾ ಇದ್ರಲ್ಲ ಇದು ದೇವಸ್ಥಾನದ ಆವರಣ. ಮುಖನ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಆ ಕಡೆ ಹೋಗ್ಬಿಡೋಣ. ನೋಡ್ರಿ ಹಳೆ ಕಾಲದಲ್ಲಿ ಕೆತ್ತನೆ ಮಾಡಿರ್ತಕ್ಕಂತ ಒಂದು ಎಲ್ಲ ಶಿಲ್ಪ ಕಲೆಗಳನ್ನ ಇಲ್ಲಿ ನೋಡ್ಬೋದು ನೀವು. ಇದು ದೇವಸ್ಥಾನದ ಒಳಗಡೆ ಏನ್ ಸಿದ್ದರಾಮೇಶ್ವರ ದೇವಸ್ಥಾನ ಇದೆಲ್ಲ, ದೇವಸ್ಥಾನದ ಒಳಗಡೆ ಇಲ್ಲಿ ನೋಡ್ಬೋದು ಕೂಡ ಬಸವಣ್ಣವ್ರು ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ದೀಪ ಹಚ್ಚಿರ್ತಾರೆ ಯಾವಾಗ್ಲೂ. ನೋಡ್ತಿದಿರಲ್ಲ ಇದೆ ಒಳಗಡೆಗೆ ಗರ್ಭಗುಡಿಯಲ್ಲಿ ದೇವರು ಇರೋದು. ಬಟ್ ಗರ್ಭಗುಡಿ ಒಳಗಡೆ ಎಲ್ಲ ಹೋಗಕ್ ಆಗಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ಹಳೆ ಕಾಲದ ಒಂದು ಗಣೇಶನ ನೋಡ್ಬೋದು. ಅವಾಗ ಕಿತ್ತನೆ ಮಾಡಿರೋದು, ಮುಟ್ಟಕ್ಕಾಗಲ್ಲ ಯಾಕಂದ್ರೆ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡ್ತಾ ಇದ್ರಲ್ಲ ಮೇನ್ ದ್ವಾರ ಬಾಗಿಲಿದೆ. ಈ ಹಳೆ ಕಾಲದ ವೀರಭದ್ರೇಶ್ವರದ ಒಂದು ಮೂರ್ತಿ ಇದೆ, ಅದನ್ನು ನೋಡ್ಬೋದು ನೀವು ಇಲ್ಲಿ. ಇದೇನ್ ನೋಡ್ತಿದ್ರಲ್ಲ ಹೊರಗಡೆ ದೇವಸ್ಥಾನದ ರೈಟ್ ಸೈಡ್ ಇರ್ತಕ್ಕಂಥದ್ದು. ರೈಟ್ ಸೈಡ್ ಏನಿದೆ ಅದು ಎಂಟಿಂದ ಎಂಡಿಗೆ ಅಂದ್ರೆ ಹಿಂದಕ್ಕೆ ಹೋಗ್ತಾ ಹಿಂದ್ಗಡೆ ನೋಡಿ ಏನ್ ಆವಾಗಿನ ಶೈಲಿಯಲ್ಲಿ ಪುರಾತನ ಕಾಲದಲ್ಲಿ ಏನಿತ್ತು ಅದೇ ಒಂದು ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ. 800 ವರ್ಷಗಳ ಹಿಂದೆ ಒಂದು ಸುಳೆಕೆರೆ ಶಾಂತಿಸಾಗರ ನಿರ್ಮಾಣ ಆಗಿದ್ದು. ಬಟ್ ದೇವಸ್ಥಾನ ಎಷ್ಟರಲ್ಲಿ ನಿರ್ಮಾಣ ಆಗಿದ್ದು ಅಂತ ಗೊತ್ತಿಲ್ಲ. ಈ ಕಡೆ ಒಂದು ದೇವಸ್ಥಾನ, ಇದು ಒಂದು ಚಿಕ್ಕ ದೇವಸ್ಥಾನ ಇದೆಲ್ಲ, ಇದು ಹೌದು. ಈ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿದೆ. ಈ ಕಡೆಯಿಂದ ನೀವು ಡೈರೆಕ್ಟ್ ಆಗಿ ದೇವಸ್ಥಾನದಿಂದ ಇಳ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಆ ಕಡೆ ಬರ್ತಾ ನೀವು ಬೈಕ್ ಕಾರ್ ಏನಾದ್ರು ತಗೊಂಡ್ಬಂದು ಆ ಕಡೆಯಿಂದ ಬರಬೇಕು. ಇಲ್ಲ ನೀವು ಡೈರೆಕ್ಟ್ ಆಗಿ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿಂದ ನೀವು ಮೆಟ್ಲು ಹತ್ಕೊಂಡು ಬರ್ಬೋದು, ಹಾಗೆ ಇಲ್ಲಿಂದ ಹೋಗ್ಬೋದು. ಈಗ ಅದೇ ಕಾಣ್ತಿರೋದೇ ಒಂದು ಶಾಂತಿಸಾಗರ. ಈ ಕಡೆಗೆಲ್ಲ ದೊಡ್ಡ ದೊಡ್ಡ ಬೆಟ್ಟ ಇದೆ. ಇದರೆಲ್ಲ ಶಾಂತಿಸಾಗರದಲ್ಲಿ ದಾವಣಗೆರೆ ಅವರೇ. ಇವರು ನಿಮ್ಮ ಹೆಸರು? ಇವ್ರ ಹೆಸರು ಬಂದ್ಬಿಟ್ಟು ದಯಾನಂದ್ ಅಂತೇಳಿ ರಾಜು. ಇವ್ರು ಬಂದ್ಬಿಟ್ಟು ದಾವಣಗೆರೆ ಅವರು, ನಿಮ್ಗೆ ಭದ್ರಾವತಿ. ಇಲ್ಲೊಂದು ಪ್ಲೇಸ್ ಇದೆ, ನೋಡ್ಕೊಂಡು ಹೋಗ್ಬೋ. ಹಂಗೆ ಇನ್ನೊಂದು ಕವರ್ ಮಾಡೋದು. ಅದಕ್ಕೆ ಇಲ್ಲೇ ನಿಲ್ಲಿಸ್ಬೇಕು ಗಾಡಿ ಈ ಕಡೆ. ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದು ಒಂದು ತೂಗು ಸೇತುವೆ. ನೀವು ಶಾಂತಿಸಾಗರದಲ್ಲಿ ಮೇನ್ ಆಗಿ ಕಾಣಿಸುತ್ತಲ್ಲ, ಇಲ್ಲೇ ಒಂದು ಫೋಟೋ ಸೆಕ್ಷನ್ ಮಾಡ್ಕೊಂತಾರೆ. ಇಲ್ಲಿಂದ ಹೋಗ್ಬೇಕು. ಈ ತರ ನಡ್ಕೊಂಡು ಹೋದ್ರೆ ನಿಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಕಾಣಿಸುತ್ತಲ್ಲ ತುಂಬಾ ಹಳೆ ಕಾಲದ್ದು. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಅಲ್ಲಿ ಇನ್ನೊಂದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಏನಂತ ಹೇಳಿದ್ರೆ ಸುತ್ತಾರ್ಲಿ ಏನು ಗೇಟ್ ತರ ಏನು ಹಾಕಿಲ್ಲ. ಆಲ್ಮೋಸ್ಟ್ ನೀವು ಸ್ವಲ್ಪ ಹುಷಾರಿಂದನೇ ನಿಂತ್ಕೊಂಡು ಅಲ್ಲಿ ಫೋಟೋ ತಕ್ಕೋಬೇಕು. ಯಾರಾದ್ರೂ ಚಿಕ್ಕ ಹುಡುಗರು ಬಂದ್ರು ಅಂತ ಹೇಳಿದ್ರೆ ಹುಷಾರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಗೊತ್ತಿರೋದನ್ನ ನಾವು ಇರೋ ಒಂದು ಪ್ರಾಬ್ಲಮ್ನ ಮೈ ಮೇಲೆ ಹಾಕೊಳಕ್ ಹೋಗ್ಬಾರ್ದು. ನೋಡ್ತಾ ಇದ್ರಲ್ಲ ಇದೇ ಒಂದು ಮೇಲೆ ಚಾನಲ್. ಈ ಚಾನಲ್ ಮುಖಾಂತರನೇ ಎಲ್ಲ ಕಡೆ ನೀರು ಹೋಗುತ್ತೆ. ಅಲ್ಲಿ ಮೇಲ್ಗಡೆಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಓಕೆ, ಫೈನಲಿ ಈ ಒಂದು ಮೇಲ್ಸೇತುವೆ ಬಂದ್ವಿ. ಇಲ್ಲಿ ಕೇವಲ ಒಂದು ಪ್ಲೇಸ್ ಮಾತ್ರ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಿಗೂ ಬಂದು ಈ ಪ್ಲೇಸ್ ನೋಡೋದ್ರಿಂದ ಈ ಕಡೆ ಏನು ಕಾಣಿಸ್ತಾ ಇದೆಯಲ್ಲ, ಈ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ರೈತರು ಬೆನ್ನೆಲುಬೆ ಅಗ್ರಿಕಲ್ಚರ್ ಆಗಿರೋದ್ರಿಂದ ಇದು ಅಷ್ಟು ಅಗ್ರಿಕಲ್ಚರ್ ವ್ಯೂ ಪಾಯಿಂಟು. ಇದು ಇಷ್ಟು ಈಗ ನೋಡ್ತಿದ್ರಲ್ಲ, ಇಲ್ಲಿಂದ ಸುಮಾರು ಏನು ಬೆಟ್ಟ ಕಾಣಿಸುತ್ತಲ್ಲ, ಬೆಟ್ಟದವರೆಗೂ ಇದು ಚಾನಲ್ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಗೇಟ್ ಇದೆ, ಆ ಗೇಟಿಗೆ ಕ್ಲೋಸು. ಆ ಕಡೆ ಯಾರಿಗೂ ಬಿಡೋದಿಲ್ಲ.
ಇದು ಈಗೇನು ನಾವು ಬಂದ್ವಲ್ಲ ಅದೇ ರೋಡು. ಈ ಕಡೆಗೆ ನೀವು ಹೋದ್ರೆ ಅಂದ್ರೆ ಇದು ಬಸವಪಟ್ಟಣ ಹೋಗೋ ರೋಡು. ನೀರಾವರಿಗೆ ಶಾಂತಿ ಸಾಗರದ ನೀರೇ ಯೂಸ್ ಮಾಡ್ತಾರೆ. ಸುಮಾರು 6,500 ಎಕರೆ ಅಗ್ರಿಕಲ್ಚರ್ಗೆ ಶಾಂತಿ ಸಾಗರದ ನೀರೇ ಯೂಸ್ ಮಾಡೋದು. ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಅಲ್ಲಿ ಇದೊಂದು ಪ್ಲೇಸ್ ಕವರ್ ಮಾಡೋಕ್ಕೆ ಸೂಕ್ತವಾದ ಪ್ಲೇಸ್. ಇದು ಬಂದ್ಬಿಟ್ರೆ ಕೆಳಗಡೆಗೆ ಬೋಟಿಂಗ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಏನ್ ಕಾಣಿಸ್ತಾ ಇದಾರಲ್ಲ ಅವ್ರ ಹತ್ರ ಕೇಳ್ಬೇಕು. ನೀವು ಇದೆಲ್ಲ ಇಲ್ಲೇ ಒಂದು ಬೋಟಿಂಗಿಗೆ ನೀವು ಒಂದು ಅಮೌಂಟ್ ಕೊಟ್ಟು ಇಲ್ಲಿಂದ ಬೋಟಿಂಗ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಆಲ್ರೆಡಿ ಒಬ್ರು ಬೋಟಿಂಗ್ ಮಾಡ್ತಾ ಇದಾರೆ, ದೂರ ಇದಾರೆ, ಕಾಣಿಸಲ್ಲ ಅಂತ ಅನ್ಸುತ್ತೆ ಕ್ಯಾಮ್ರಾದಲ್ಲಿ. ಇಲ್ಲಿಂದ ಬೋಟಿಂಗ್ ಹೋಗ್ಬೋದು. ಬಟ್ ಬೋಟಿಂಗ್ ಹೋಗಕ್ಕೆ ಈಗ ಆಲ್ರೆಡಿ ಟೈಮ್ ಮಾಡ್ಬಿಟ್ಟಿದ್ದಾರೆ ನಮ್ಮ KA-17 ರೈಡರ್. ನೆಕ್ಸ್ಟ್ ಟೈಮ್ ಬಂದ್ರೆ ಬೋಟಿಂಗ್ ಮಾಡೋ ವಿಡಿಯೋನ ಮಾಡ್ಕೊಡ್ತೀನಿ. ಇದೇ ಬೋಟಿಂಗ್, ಇದರಲ್ಲಿ ಹೋಗ್ಬೋದು, ಟಿಕೆಟ್ ತಗೋಬೇಕು, ಹಂಗೆ ಬಿಡಲ್ಲ. ಬಟ್ ನಿಮ್ಗೆ ಅನುಭವ ಇತ್ತು ಅಂದ್ರೆ ಮಾತ್ರ ಇಲ್ಲಿ ಬೋಟಿಂಗ್ ಹೋಗ್ಬೋದು. ಶಾಂತಿ ಸಾಗರದ ವಿಸಿಟಿಂಗ್ ಪ್ಲೇಸ್, ಪ್ರವಾಸಿ ತಾಣ, ಕರ್ನಾಟಕ ಹಿಂದೂ ರಾಜ್ಯ ಹಲವು ಜಗತ್ತುಗಳು. ನೋಡ್ರಿ ಸ್ಲೋಗನ್ ಓದೋಕೆ ಒಂದು ಚೆನ್ನಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿ ನೋಡ್ಬೋದು ನೀವು. ಹಿಂಗೆ ಒಳಗಡೆ ಹೋಗ್ಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಶಾಂತಿ ಸಾಗರ.